ಒಬ್ಬ ಕೆಳ ಮಧ್ಯಮ ವರ್ಗದ ಬ್ರೂ ಮಾಸ್ಟರ್ನ ಮಗಳು ವಿಜ್ಞಾನದೊಳಗೆ ತನಗಿರುವಂತಹ ಆಸಕ್ತಿಯನ್ನ ಬೆನ್ನಟ್ಟಿ ಹೋಗಿ ಭಾರತದ 6ನೇ ಅತ್ಯಂತ ಶ್ರೀಮಂತ ಮಹಿಳೆ ಆಗ್ತಾರ. ಇಡೀ ವಿಶ್ವದೊಳಗ 68ನೇ ಶಕ್ತಿಶಾಲಿ ಮಹಿಳೆ ಅಂತ ಗುರುತಿಸ್ಕೊಳ್ತಾರ. ನಮ್ಮ ಕರ್ನಾಟಕದವರು ನಮ್ಮ ಹೆಮ್ಮೆಯಾಗಿ ಹೊರಹೊಮ್ತಾರ. ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳನ್ನ ಪಡಿತಾರ. ಸೆಲ್ಫ್ ಮೇಡ್ ಬಿಲಿಯನಿಯರ್ ಆಗಿ ಸಾಕಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ನಿಂತಾರ ನಮ್ಮ ಹೆಮ್ಮೆಯ ಕಿರಣ್ ಮಜುಮ್ದಾರ್ ಶಾ. ಇವತ್ತಿನ ದಿನ ಅವರನ್ನ ಅಂಥ ಸಾಧಕರನ್ನ ಸ್ಮರಿಸುವ ಸುಕೃತ ನಮ್ಮದು. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಡಿನಗಳಿಂದ ಒಂದು ಸಾಧಕರ ಸ್ಮರಣೆಯನ್ನು ಸರಣಿಯನ್ನ ಆರಂಭ ಮಾಡಿದ್ವಿ. ಇನ್ಮೇಲೆ ಆ ಸರಣಿಯನ್ನ ಮುಂದುವರ್ಸ್ಕೊಂಡು ಹೋಗೋಣ. ನಿಮ್ಮ ಬೆಂಬಲ ಯಾವತ್ತಿಗೂ ಇರಲಿ. ಗುಜರಾತ್ ಮೂಲದ ರಜೇಂದ್ರ ಮಜುಮ್ದಾರ್ ಅನ್ನುವಂಥ ಬ್ರೂ ಮಾಸ್ಟರ್ ಒಬ್ಬ ಕೆಳ ಮಧ್ಯಮ ವರ್ಗದ ದಂಪತಿಗಳಿಗೆ ಬೆಂಗಳೂರಿನೊಳಗ ಒಂದು ಮುದ್ದಾದ ಹೆಣ್ಣು ಮಗು ಜನಿಸ್ತದ 1953 ಮಾರ್ಚ್ 23ರಂದು. ಎಲ್ಲ ತಮ್ಮ ವಿದ್ಯಾಭ್ಯಾಸವನ್ನ ಬೆಂಗಳೂರಿನಾಗೆ ಕಲಿತಾರ. PUC ಮುಗೀತದ. ಮೆಡಿಕಲ್ ಸೈನ್ಸಿಗೆ ಹೋಗ್ಬೇಕು ಅಂತ ಬಹಳ ಆಸೆ ಇರ್ತದ, ಕನಸು ಕಟ್ಕೊಂಡಿರ್ತಾರ. ಆದ್ರ ಸ್ಕಾಲರ್ಶಿಪ್ ಸಿಗೋದಿಲ್ಲ. ತಂದೆಗೆ ಅಷ್ಟು ಹಣ ಕೊಟ್ಟು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕ ಪರಿಸ್ಥಿತಿ ಮೆಡಿಕಲ್ ಸೈನ್ಸಿಗೆ ಸೇರ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಬೆಂಗಳೂರು ಯೂನಿವರ್ಸಿಟಿನಾಗ BSc ಜಾಯಿನ್ ಆಗ್ತಾರ. 1973ರೊಳಗ ತಮ್ಮ BSc ಪದವಿಯನ್ನ ಜುವಾಲಜಿ, ಬಾಟನಿ, ಕೆಮಿಸ್ಟ್ರಿ ವಿಷಯದೊಳಗ ಹೊಂದಿ ಹೊರಬೀಳ್ತಾರ. ಆ ಕಾಲಘಟ್ಟದೊಳಗ ಭಾರತದೊಳಗ ಉನ್ನತ ಶಿಕ್ಷಣ ಅನ್ನೋದು ಮಹಿಳೆಯರಿಗೆ ಎಟಕದ ನಕ್ಷತ್ರ ಆಗಿತ್ತು. ಅಂಥ ಸಂದರ್ಭದೊಳಗ ಅವರು ಇಂಡಿಯಾನಾಗ ಸಾಕಷ್ಟು ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡ್ತಾರ. ಜೂಲಾಜಿನಾಗ ಮಾಸ್ಟರ್ಸ್ ಮಾಡಬೇಕು, ಅಟ್ಲೀಸ್ಟ್ ಲೈಫ್ ಸೈನ್ಸ್ ಯಾವುದೇ ವಿಷಯನಾಗ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಹೇಳಿ. ಆದ್ರೆ ಆ ಸಮಯದೊಳಗ ಅವರಿಗೆ ನಮ್ಮ ದೇಶದ ಯಾವ ಯೂನಿವರ್ಸಿಟಿನೂ ಸ್ಕಾಲರ್ಶಿಪ್ ಕೊಟ್ಟು ಮಾಸ್ಟರ್ಸ್ ಕಲಿಸ್ಲಿಕ್ಕೆ ತಯಾರಿರುವುದಿಲ್ಲ. ಅನಿವಾರ್ಯವಾಗಿ ಅವರು ಸ್ಕಾಟ್ಲೆಂಡಿಗೆ ಹೋಗ್ಬೇಕಾಗ್ತದ. ಅಲ್ಲಿ ತಮ್ಮ ಉನ್ನತ ವ್ಯಾಸಂಗವನ್ನ ಮಾಸ್ಟರ್ಸ್ ಅನ್ನ ಜುವಾಲಜಿ ವಿಷಯನಾಗ ಮಾಡ್ತಾರೆ. ಬಯೋಕೆಮಿಸ್ಟ್ರಿ, ಜುವಾಲಜಿ, ಲೈಫ್ ಸೈನ್ಸ್ ಎಲ್ಲವನ್ನ ಒಟ್ಟಾಗಿ ಓದಿದಂತಹ ಕಿರಣ್ ಮಜುಮ್ದಾರ್ ಶಾ ಅವರು ಐರ್ಲೆಂಡ್ನ ಬಯೋಕಾನ್ ಕಂಪನಿಯ ಸಂಸ್ಥಾಪಕ ನಿರ್ದೇಶಕಿ ಲೆಸ್ಸಿ ಅವರನ್ನ ಭೇಟಿಯಾಗಿ ಅವರಿಂದ ಪ್ರೇರಣೆಯನ್ನ ಪಡ್ಕೊಂಡು ನಮ್ಮ ಭಾರತದೊಳಗೂ ನಾವು ಯಾಕೆ ಇಂಥ ಸಂಸ್ಥೆಯೊಂದನ್ನ ಆರಂಭ ಮಾಡಬಾರ್ದು, ನಮ್ಮ ದೇಶದ ಸಾಕಷ್ಟು ಜನರಿಗೆ ಉದ್ಯೋಗವನ್ನ ಕೊಡ್ಬೋದಲ್ಲ, ನಮ್ಮ ದೇಶದೊಳಗೆ ನಾವು ಕಡಿಮೆ ಬೆಲೆಗೆ ಔಷಧಿಗಳನ್ನ ಮಾರ್ಬೋದಲ್ಲ ಅನ್ನೋ ಆಲೋಚನೆ ಇಟ್ಕೊಂಡು ಮತ್ತೆ ತಾಯ್ನಾಡು ಭಾರತಕ್ಕೆ ಮರಳ್ತಾರೆ. 1978ರೊಳಗ ಹೊಸ ಕಂಪನಿಯೊಂದನ್ನ ಹುಟ್ಟು ಹಾಕಬೇಕು ಅನ್ನೋ ಬೃಹತ್ ಕನಸಿನೊಂದಿಗೆ ಪುಟ್ಟ ಹುಡುಗಿ ಜಗತ್ತಿಗೆ ಕಾಲಿಡ್ತಾರೆ. ಒಂದು ಸಾಮಾನ್ಯ ಹೆಣ್ಣು ಹುಡುಗಿ, ಒಬ್ಬ ಸಾಮಾನ್ಯ ಬ್ರೂ ಮಾಸ್ಟರ್ನ ಮಗಳು, ಅತ್ಯಂತ ಸಣ್ಣ ವಯಸ್ಸು, ಈಕೆ ಏನ್ ಮಾಡ್ತಾಳ ಅಂತ ಹೇಳಿ ಯಾರು ಅವರಿಗೆ ಸಪೋರ್ಟ್ ಮಾಡುವುದೇ ಇಲ್ಲ. ಆರ್ಥಿಕವಾಗಿಯೂ ಆಯ್ತು, ಮಾನಸಿಕವಾಗಿಯೂ ಆಯ್ತು, ಬೆಂಬಲ ಸಿಗುವುದಿಲ್ಲ. ಆದ್ರೂ ಅವರ ತಂದೆ ಅವರನ್ನ ಕುಗ್ಲಿಕ್ಕೆ ಬಿಡುವುದಿಲ್ಲ. ನೀನು ಈ ದೇಶದ ಒಬ್ಬ ಉನ್ನತ ಬ್ರೂ ಮಾಸ್ಟರ್ ಆಗಬೇಕು ಅಂತ ಹೇಳಿ ಹುರಿದುಂಬಿಸ್ತಾರೆ. ಅದೇ ವರ್ಷ ಅವರ ತಂದೆಯ ಆಸೆಯಂತೆ ಬಯೋಕಾನ್ ಬಯೋಲಾಜಿಕಲ್ ಲಿಮಿಟೆಡ್ ಸಂಸ್ಥೆಯನ್ನ ಹುಟ್ಟು ಹಾಕಿ ಅದರ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಕಿರಣ್ ಮಜುಮ್ದಾರ್ ಶಾ ಅವರು ಆಡಳಿತವನ್ನ ತಗೋತಾರೆ. ಏನು ಈ ಬಯೋಕಾನ್ ಮಾಡೋ ಕೆಲಸ ಅಂತ ನಿಮ್ಮೊಳಗೆ ಒಂದು ಪ್ರಶ್ನೆ ಮೂಡಿದ್ರೆ ಅದಕ್ಕೆ ಉತ್ತರ ಹೇಳ್ತೀನಿ ಕೇಳ್ರಿ. ಬಯೋಕಾನ್ ಕಂಪನಿ ಆಗ ಈ ಉದ್ಯಮದೊಳಗೆ ಹುದುಗುವಿಕೆ, ಬ್ರೂಯಿಂಗ್ ಅಂತ ಏನು ಕರಿತೀವಲ್ಲ ನಾವು, ಸಾಕಷ್ಟು ನಮ್ಮ ಆಹಾರ ಪದಾರ್ಥಗಳನ್ನ ಹುದುಗಿಸ್ತೀವಿ, ಔಷಧಗಳನ್ನ ಹುದುಗಿಸ್ತಾರ. ಆಮೇಲೆ ಉದ್ಯಮದೊಳಗೆ ಬಳಸುವಂತ ಸಾಕಷ್ಟು ಉತ್ಪನ್ನಗಳನ್ನ ತಯಾರು ಮಾಡುವುದು, ಕ್ಲಾತ್ ಉದ್ಯಮದೊಳಗ ಬೇಕಾಗುವಂಥ ಅವಶ್ಯವಾದಂಥ ಕೆಲವು ಕಿಣ್ವಗಳನ್ನ ತಯಾರು ಮಾಡುವುದು, ಇಂಥ ಕೆಲಸಗಳನ್ನ ಆರಂಭಿಕ ಹಂತದೊಳಗ ಬಯೋಕಾನ್ ಲಿಮಿಟೆಡ್ ಮುಖಾಂತರ ಕಿರಣ್ ಮಜುಮ್ದಾರ್ ಶಾ ಅವರು ಮಾಡ್ತಿರ್ತಾರೆ. ಮುಂದೆ ತಮ್ಮ ಸಂಶೋಧನೆಗಳನ್ನ, ಎಕ್ಸ್ಪೆರಿಮೆಂಟ್ಗಳನ್ನ ಮುಂದುವರ್ಸ್ಕೊಂಡು ಹೋಗಿ ಇಂಡಿಯಾದೊಳಗೆ ಸಿಗುವಂಥ ರಿಸೋರ್ಸಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಏನೇನೆಲ್ಲ ತಯಾರು ಮಾಡ್ಬೋದು ಅನ್ನೋದನ್ನ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಕೊಂತ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಕೊಂತ ಹೋಗ್ತಾರೆ. 1978ರಿಂದ ಸುಮಾರು 10-15 ವರ್ಷಗಳ ಕಾಲ ನಿರಂತರವಾಗಿ ಅವರು ತಮ್ಮ ಪ್ರಯೋಗಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರ.
ಇಷ್ಟಕ್ಕೆ ನಾವು ಭಾರತಕ್ಕೆ ನಮ್ಮ ಕಂಪನಿಯನ್ನು ಸೀಮಿತಗೊಳಿಸ್ಕೊಂಡ್ರೆ ನಾವು ನಿರೀಕ್ಷಿತ ಆದಾಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಮುಂದುವರಿಬೇಕಾದದ್ದು ಎಲ್ಲ ಉತ್ಪಾದಕರ ಮುಖ್ಯ ಗುರಿ ಆಗಿರ್ತದೆ. ಅಂದಾಗ ಮಾತ್ರ ನಾವು ನಮ್ಮ ದೇಶಕ್ಕೆ, ನಮ್ಮ ದೇಶದ ಜನತೆಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಅದ. ಆದ್ರೆ ಅದನ್ನು ಹೇಗೆ ಮಾಡೋದು? ನಾವು ವಿದೇಶಗಳಿಗೆ ರಫ್ತು ಮಾಡಬೇಕು. ಏನು ರಫ್ತು ಮಾಡಬೇಕು? ವಿದೇಶಗಳಿಗೆ ಏನು ಅವಶ್ಯಕ ಅದ? ಕಿರಣ್ ಮಜುಮ್ದಾರ್ ಅವರು ಅವಾಗ ಯೋಚನೆ ಮಾಡ್ತಾರ, ಪಪ್ಪಾಯಿನ ಉತ್ಪಾದನೆ. ಏನಿದು ಪಪ್ಪಾಯಿ? ನಾವೇನು ತಿಂತೀವಲ್ರಿ ಪಪ್ಪಾಯಿ ಹಣ್ಣು, ಆ ಹಣ್ಣನ್ನು ಬಳಸ್ಕೊಂಡು ಅದರೊಳಗಿರುವ ಕಿಣ್ವಗಳನ್ನು ಉಪಯೋಗಿಸ್ಕೊಂಡು ಮಾಂಸವನ್ನು ಮೃದುಗೊಳಿಸುವ ಕಿಣ್ವಗಳನ್ನು ಹೊರತರುವುದು, ಅವುಗಳನ್ನು ಅಮೇರಿಕ ಸೇರಿದಂತೆ ಇನ್ನಿತರ ದೇಶಗಳಿಗೆ ರಫ್ತು ಮಾಡುವುದು. ಈ ರಫ್ತು ಮಾಡುವ ಕಾಯಕವನ್ನು ಮಾಡಿದ ಭಾರತದ ಮೊದಲ ಕಂಪನಿ ಈ ಬಯೋಕಾನ್ ಕಂಪನಿ. ವರ್ಷಗಳ ಕಾಲ ನಿರಂತರವಾಗಿ ದುಡ್ದು 1994 ಅವರಿಗೆ ಒಂದು ಸ್ವಂತ 20 ಎಕರೆ ಜಾಗ ತಗೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅದು ಕೂಡ ಲೋನ್ ಮಾಡಿ ಆವಾಗ ಆ ಜಾಗೆಯೊಳಗ ಜೈವಿಕ ಔಷಧಗಳ ಉತ್ಪಾದನೆ ಕಾರ್ಯಕ್ಕೆ ಕೈ ಹಾಕ್ತಾರ. ಔಷಧಿಗಳು ನಮ್ಮ ದೇಶಕ್ಕೆ, ನಮ್ಮ ದೇಶದ ಜನತೆಗೆ ಬಹಳ ಅವಶ್ಯ ಅದಾವ ಅನ್ನೋದನ್ನು ಅರ್ಥಕೊಂಡು ಬಯೋಲಾಜಿಕಲಿ ಮೆಡಿಸಿನ್ಸ್ ಪ್ರಿಪೇರ್ ಮಾಡುವ ಫ್ಯಾಕ್ಟ್ರಿಗಳನ್ನು ಆ ಜಾಗದೊಳಗೆ ತೆಗಿತಾರೆ. ಮುಂದೆ 4 ವರ್ಷಗಳ ನಂತರ 1998 ಕಿರಣ್ ಮಜುಮ್ದಾರ್ ಅವರು ಮದುವೆ ಆಗ್ತಾರ. ಇವರ ಪತಿ ಜಾನ್ ಶಾ. ಇವರು ತಮ್ಮ ಸತಿಗೆ ಪೂರಕವಾಗಿ ಸಾಕಷ್ಟು ವೈಜ್ಞಾನಿಕ ಚಟುವಟಿಕೆಗಳೊಳಗ, ಆಮೇಲೆ ಕಂಪನಿಯನ್ನ ಆರ್ಥಿಕವಾಗಿ ಸದೃಢಗೊಳಿಸುವ ವಿಷಯದೊಳಗ ಬಹಳ ಆಸಕ್ತಿಯನ್ನ ಹೊಂದಿ ಕೆಲಸ ಮಾಡ್ತಿರ್ತಾರೆ. ಆದ್ರೂ ಕಂಪನಿ ನಿರೀಕ್ಷಿತ ಮಟ್ಟದೊಳಗ ಲಾಭ ಗಳಿಸ್ತಿರಲ್ಲ. ಆದ್ರೆ ಔಷಧಗಳ ಉತ್ಪಾದನೆ ಮಾತ್ರ ಯಾವತ್ತೂ ಕಮ್ಮಿ ಆಗಿರುವುದಿಲ್ಲ. ಅಂತ ಸಂದರ್ಭದೊಳಗ 2004 ಜಾನ್ ಶಾ ಅವರು ನಮ್ಮ ಸುಧಾಮೂರ್ತಿ ಅವರ ಗಂಡ ನಾರಾಯಣ್ ಮೂರ್ತಿ ಅದಾರಲ್ಲ, ಇನ್ಫೋಸಿಸ್ ಅಧ್ಯಕ್ಷರು, ಅವರನ್ನ ಭೇಟಿಯಾಗಿ ತಮ್ಮ ಪರಿಸ್ಥಿತಿಯನ್ನ ಹೇಳ್ಕೊಂಡಾಗ, ನಿಮ್ಮ ಉದ್ದೇಶ ಒಳ್ಳೇದದ, ನೀವು ದೇಶಕ್ಕೆ ಕಮ್ಮಿ ಬೆಲೆ ಒಳಗ ಔಷಧಿಗಳನ್ನ ಕೊಡ್ಲಿಕ್ಕತ್ತೀರಿ, ನೀವು ಹಿಂಜರಿಬಾರ್ದು ಅಂತ ಹೇಳಿ ನಾರಾಯಣ್ ಮೂರ್ತಿ ಅವರ ಸಜೆಷನ್ ಆಧಾರದ ಮೇಲೆ ಜಾನ್ ಶಾ ಅವರು 2004 ಅವರ ಬಯೋಕಾನ್ ಕಂಪನಿಯನ್ನ ಶೇರ್ ಮಾರ್ಕೆಟ್ನಾಗ ತರ್ತಾರ. ಅದರಿಂದ ಅವರ ಎಕಾನಮಿ ಜಾಸ್ತಿ ಹಾಕೊಂತ ಹೋಗ್ತದ. ಕಿರಣ್ ಮಜುಮ್ದಾರ್ ಶಾ ಅವರಿಗೆ 2005 ಭಾರತ ಸರ್ಕಾರ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡ್ತದ. ಇವತ್ತಿಗೂ ನಮ್ಮ ದೇಶದ ಸಾಕಷ್ಟು ಜನರಿಗೆ ಕಡಿಮೆ ಬೆಲೆಯೊಳಗ, ಕಮ್ಮಿ ಪ್ರೈಸ್ನಾಗ ಔಷಧಿಗಳನ್ನ ಕೊಡುವ ಕೆಲಸವನ್ನ ಬಯೋಕಾನ್ ಬಯೋಲಾಜಿಕಲ್ ಲಿಮಿಟೆಡ್ ಮಾಡ್ಲಿಕ್ಕತ್ತದ. ಅದ್ರಾಗೂ ಮುಖ್ಯವಾಗಿ ಯಾವೆಲ್ಲ ರೋಗಗಳಿಗೆ ಇವರು ಔಷಧಿಗಳನ್ನ ಕೊಡ್ತಾರ ಅಂತಂದ್ರ ಡಯಾಬಿಟಿಸ್, ಸೋರಿಯಾಸಿಸ್ ಮತ್ತು ಆರ್ಥ್ರೈಟಿಸ್ ಮುಂತಾದಂತಹ ರೋಗಗಳಿಗೆ ಸೂಕ್ಷ್ಮವಾದ ಅಗತ್ಯವಾದ ಔಷಧಿಗಳನ್ನ ಅತ್ಯಂತ ಕಮ್ಮಿ ಬೆಲೆಯೊಳಗ ಕೊಡುವಂತಹ ಕಾರ್ಯ ಬಯೋಕಾನ್ ಕಂಪನಿಯಿಂದ ಆಗ್ಲಿಕ್ಕತ್ತದ. ಒಬ್ಬ ಸಾಮಾನ್ಯ ಕೆಳವರ್ಗದ ಕುಟುಂಬದೊಳಗ ಜನಿಸಿದಂತಹ ಕಿರಣ್ ಮಜುಮ್ದಾರ್ ಶಾ ಅವರು ನಿರಂತರವಾದ ಪರಿಶ್ರಮ ಮತ್ತು ಅವರ ಸಾಮಾಜಿಕ ಕಾಳಜಿ ಮುಖಾಂತರ ಅವರಿಗೆ ತಮ್ಮ ವಿಜ್ಞಾನ ವಿಷಯದೊಳಗಿರುವ ಆಸಕ್ತಿ ಮತ್ತು ಆ ಸಿಕ್ಕಂತ ಕಮ್ಮಿ ರಿಸೋರ್ಸಸ್ ಅನ್ನ ಉಪಯೋಗಿಸ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಕಂಪನಿಯೊಂದನ್ನ ತೆಗೆಯುವುದು ಅಂತಂದ್ರ ಅದು ಸುಲಭದ ಮಾತಲ್ಲ. ಇವತ್ತಿಗೆ ಅವರು ಸೆಲ್ಫ್ ಮೇಡ್ ಬಿಲಿಯನಿಯರ್ ಆಗಿ ಹೊರಹೊಮ್ತಾರ. ವಿಶ್ವದ 68ನೇ ಶಕ್ತಿಶಾಲಿ ಮಹಿಳೆ ಆಗ್ತಾರ. ನಮ್ಮ ಭಾರತ ದೇಶದ 6ನೇ ಶ್ರೀಮಂತ ಮಹಿಳೆಯಾಗಿ ಗುರುತಿಸ್ಕೊಳ್ತಾರೆ. ಇಂಥ ಸಾಧಕರನ್ನ ಸ್ಮರಿಸುವುದೇ ಒಂದು ಖುಷಿ ವಿಚಾರ. ಅದ್ರಾಗೂ ಅವ್ರು ನಮ್ಮ ಕರ್ನಾಟಕದವರು, ಬೆಂಗಳೂರಿನವರು ಅನ್ನೋದು ಇನ್ನೂ ಹೆಮ್ಮೆಯ ವಿಚಾರ. ಮುಂದಿನ ದಿನಗಳಲ್ಲಿ ಇಂಥ ಸಾಕಷ್ಟು ಎಲೆಮರೆಯ ಕಾಯಿ ಅಂತಿರುವ ಸಾಧಕರನ್ನ ಸ್ಮರಿಸೋಣಂತ. ವಿಷಯಾಸಕ್ತರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಆ ಸಾಧಕರ ಬಗ್ಗೆ ತಿಳ್ಕೋಬೇಕು ಅನ್ಸದ ಅನ್ನೋದನ್ನು ಕಮೆಂಟ್ ಮಾಡಿರಿ. ಅವ್ರ ಬಗ್ಗೆ ಮಾತಾಡೋಣಂತ. ನಮಸ್ಕಾರಗಳು.